ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀಮಧ್ವಕರಾರ್ಚಿತಂ ಅಭ್ರಮಂ ಭಂಗರಹಿತಮಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಸ್ತಾನ್ನಮಸ್ಯೇ ಗುರುರ್ಮಮ ಆರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರ್ಥಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ತಪಸ್ವಾಧ್ಯಾಯ ನಿರತಂ ತಪಸ್ವೀ ವಾಗ್ವಿದಾಂಬರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ಮುನಿಪುಂಗವಂ. ವಾಲ್ಮೀಕಿ ಮಹರ್ಷಿಗಳಿಗೊಮ್ಮೆ ನಾರದರ ಭೇಟಿಯಾಗತ್ತೆ. ವಾಲ್ಮೀಕಿ ಮಹರ್ಷಿಗಳು ನಾರದರಲ್ಲಿ ಕೇಳ್ತಾ ಇದ್ದಾರೆ, ತ್ರಿಲೋಕ ಸಂಚಾರಿಗಳು ನೀವು, ಒಂದಿಷ್ಟು ಗುಣಗಳನ್ನು ಪಟ್ಟಿ ಮಾಡ್ತಾರೆ. ಇಂಥಿಂಥ ಗುಣಗಳುಳ್ಳಂತಹ ವ್ಯಕ್ತಿ ಇವತ್ತಿಗೂ ಲೋಕದಲ್ಲಿ ಯಾರಾದರೂ ಒಬ್ಬ ಇದ್ದಾನೆಯೇ ಅನ್ನೋ ಪ್ರಶ್ನೆಗೆ ನಾರದರು ಉತ್ತರಿಸ್ತಾ ಇದ್ದಾರೆ. ಆ ಎಲ್ಲ ಗುಣಗಳನ್ನು ಉಲ್ಲೇಖಿಸಿದರು, ಅವುಗಳಿಗೆ ಇನ್ನೊಂದಿಷ್ಟು ಗುಣಗಳನ್ನು ಸೇರಿಸಿದರು. ಇಂಥಿಂಥ ಗುಣಗಳುಳ್ಳಂತಹ ವ್ಯಕ್ತಿ ಇವತ್ತಿಗೂ ಒಬ್ಬ ಲೋಕದಲ್ಲಿ ಇದ್ದಾನೆ, ಅವನೇ ಶ್ರೀರಾಮಚಂದ್ರ. ವಾಲ್ಮೀಕಿ ರಾಮಾಯಣ ರಾಮನನ್ನು ಜಗತ್ತಿಗೆ ಪರಿಚಯಿಸಿಕೊಟ್ಟದ್ದು ಹೀಗೆ, ಗುಣಗಳ ಮುಖೇನ. ರಾಮ ಅಂದರೆ ಹಾಗೆ, ರಮನ್ ಯೋಗಿಗಳು ಯಾವುದರಲ್ಲಿ ಸುಖವನ್ನು ಆನಂದವನ್ನು ಕಾಣ್ತಾರೆ? ಸದ್ಗುಣಗಳಲ್ಲಿ ಆನಂದವನ್ನು ಕಾಣ್ತಾರೆ. ಯೋಗಿಗಳು ಗುಣದಲ್ಲಿ ಆನಂದವನ್ನು ಕಂಡ್ರೆ ಕುಯೋಗಿಗಳಷ್ಟೇ. ದುರ್ಗುಣಗಳಲ್ಲಿ ಆನಂದವನ್ನು ಕಾಣ್ತಾರೆ. ಆ ಎಲ್ಲ ಯೋಗಿಗಳು ಯಾವ ಗುಣಗಳಲ್ಲಿ ಆನಂದವನ್ನು ಕಾಣ್ತಾ ಇದ್ದಾರೆ, ಅಂತಹ ಎಲ್ಲ ಗುಣಗಳ ಒಂದು ಮೂರ್ತಿಯೇ ಅವನು ರಾಮಚಂದ್ರ. ರಾಮಚಂದ್ರ ಹೀಗೆ ಸದ್ಗುಣಗಳ ಗಣಿ. ರಾಮೋ ವಿಗ್ರಹವಾನ್ ಧರ್ಮ. ರಾಮ ಬೇರೆ ಅಲ್ಲ, ಧರ್ಮ ಬೇರೆ ಅಲ್ಲ. ರಾಮ ಬೇರೆ ಅಲ್ಲ, ಧರ್ಮ ಬೇರೆ ಅಲ್ಲ. ಹಾಗಾಗಿ ಧರ್ಮಾಚರಣೆ ಮಾಡಬೇಕು ಅಂತ ಯಾರಿಗೆಲ್ಲ ಬಯಕೆ ಇದೆ, ರಾಮನನ್ನು ಕಂಡು ಹಾಗೆ ನಡ್ಕೊಂಡ್ರೆ ಮುಗಿದೋಯ್ತು. ಉಪನಿಷತ್ತು ನಮಗೆಲ್ಲರಿಗೂ ಕೊಟ್ಟ ಆದೇಶಗಳಲ್ಲೊಂದು ಧರ್ಮಂ ಚರ, ಧರ್ಮಾಚರಣೆ ಮಾಡು. ಯಾಕೆ ಬದುಕಿನಲ್ಲಿ ನಾವು
ಕೈ ಹಾಕಿದ ಕೆಲಸದಲ್ಲೆಲ್ಲ ಜಯವನ್ನು ಪಡೆಯಬೇಕು ಅಂತ ಬಯಸ್ತೇವೆ. ಅದಾಗಬೇಕು ಅಂತಿದ್ದರೆ ಧರ್ಮದ ದಾರಿಯಲ್ಲಿ ನಡೆ. ಯತೋ ಧರ್ಮ ತಥೋ ಜಯ. ಬದುಕಿನಲ್ಲಿ ಯಶಸ್ಸನ್ನು ಪಡೆಯಬೇಕು ಅಂತಿದ್ದರೆ ಮೊತ್ತ ಮೊದಲಾಗಿ ನಾವು ಆ ಧರ್ಮದ ದಾರಿಯನ್ನು ಅನುಸರಿಸಬೇಕು. ಯತೋ ಧರ್ಮ ತಥೋ ಜಯ. ಅದಕ್ಕೋಸ್ಕರವೇ ಉಪನಿಷತ್ತು ಆದೇಶಿಸಿದ್ದು ಧರ್ಮಂ ಚರ. ಧರ್ಮೋ ರಕ್ಷತಿ ರಕ್ಷಿತಃ ಅನ್ನುವ ಮಾತೂ ಹೊರಟದ್ದು ಇದೇ ಹಿನ್ನೆಲೆಯಲ್ಲಿ. ಎಲ್ಲರೂ ಧರ್ಮಾಚರಣೆಯಲ್ಲಿ ತೊಡಗಿದರೆ ಮಾತ್ರ ಸಮಾಜಕ್ಕೆ ರಕ್ಷಣೆ. ಹಾಗಾಗಿ ಧರ್ಮಾಚರಣೆಯನ್ನು ಮಾಡಬೇಕು ಅಂತ ಯಾರು ಸಜ್ಜನರಿಗೆ ಅನಿಸಿದರೆ ಆ ಧರ್ಮ ಅಂದರೆ ಏನು, ಧರ್ಮಾಚರಣೆ ಮಾಡಬೇಕು, ಧರ್ಮ ಅಂದರೆ ಯಾವುದು, ಏನು ಮಾಡಿದರೆ ಅದು ಧರ್ಮ ಆಗತ್ತೆ ಅನ್ನೋ ತಿಳುವಳಿಕೆ ಬೇಕು. ಶಾಸ್ತ್ರದಲ್ಲೊಂದು ಮಾತಿದೆ, ಹೌದು, ಧರ್ಮಸ್ಯ ಚರಣಂ ಶ್ರೇಯ. ಧರ್ಮವನ್ನು ಆಚರಿಸಿದರೆ ಶ್ರೇಯಸ್ಸಾಗುವುದು ಸಹಜ. ಆದರೆ ಧರ್ಮಜ್ಞಾನಂತೂ ದುಷ್ಕರಂ. ಯಾವುದು ಧರ್ಮ, ಯಾವುದು ಧರ್ಮ ಅಲ್ಲ ಅಧರ್ಮ, ಯಾವುದು ಧರ್ಮ ಯಾವುದು ಧರ್ಮ ಅಲ್ಲ ಅನ್ನೋ ವಿಂಗಡಣೆ ಏನಿದೆಯಲ್ಲ, ವಿವೇಕ ಏನಿದೆಯಲ್ಲ, ಇದು ಮಾತ್ರ ಬಹಳ ಕಷ್ಟ. ಧರ್ಮವನ್ನು ಆಚರಿಸಿದರೆ ಅದನ್ನು ಶ್ರೇಯಸ್ಸಿದೆ, ಅದು ಸಹಜ. ಆದರೆ ಎಷ್ಟೋ ಕಾಲದಲ್ಲಿ ಹೀಗಾಗತ್ತೆ. ಧರ್ಮ ಅಂದರೆ ಯಾವುದು, ನಾವು ಆಚರಿಸಬೇಕಾದ ಧರ್ಮ ಯಾವುದು? ಧರ್ಮಶಾಸ್ತ್ರಗಳು ನಾವು ಹೇಗಿರಬೇಕು, ಧರ್ಮ ಅಂದರೆ ಯಾವುದು ಅನ್ನೋದನ್ನೆಲ್ಲ ತೋರಿಸಿಕೊಟ್ಟಿದ್ದಾವೆ. ಆದರೆ ಆ ಧರ್ಮಶಾಸ್ತ್ರಗಳನ್ನು ಅಧ್ಯಯನ ಮಾಡಿದವರು ಎಷ್ಟು ಮಂದಿ? ಧರ್ಮಶಾಸ್ತ್ರಗಳನ್ನು ಅಧ್ಯಯನ ಮಾಡಿದವರು ಎಷ್ಟು ಮಂದಿ? ಅಂತಹ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು? ರಾಮೋ ವಿಗ್ರಹವಾನ್ ಧರ್ಮ. ಧರ್ಮವೇ ಮೈಯೆತ್ತಿ ಬಂದದ್ದು, ಆದರೆ ಅವನೇ ರಾಮಕಂದ. ಹಾಗಾದರೆ ರಾಮ ಹೇಗೆ ನಡ್ಕೊಂಡಿದ್ದಾನೆ ಹಾಗೆ ನಾವು ನಡ್ಕೊಂಡ್ರೆ ಮುಗಿದು ಹೋಯಿತು. ಈ ಕಾರಣಕ್ಕೋಸ್ಕರವೇ ಶ್ರೀರಾಮಚಂದ್ರ ಆದರ್ಶ ಪುರುಷನಾದದ್ದು. ಶ್ರೀರಾಮಚಂದ್ರ ಆದರ್ಶ ಪುರುಷ. ಬದುಕಿನಲ್ಲಿ ನಾವು ಹೇಗೆ ಇರತಕ್ಕದ್ದು, ಯಾವ ದಾರಿಯಲ್ಲಿ ನಡೆಯತಕ್ಕದ್ದು ಅನ್ನೋದಕ್ಕೆ ಧರ್ಮಶಾಸ್ತ್ರವನ್ನು ನಾವು ಪ್ರತ್ಯೇಕವಾಗಿ ತೆಗೆದು ಅಧ್ಯಯನ ಮಾಡಬೇಕಾದ್ದಿಲ್ಲ. ಶ್ರೀರಾಮಚಂದ್ರನ ಬದುಕನ್ನು ಒಮ್ಮೆ ಗಮನಿಸಿದರೆ ಸಾಕು, ನಾವು ಹಾಗೆ ನಡೆಯಬೇಕು. ಶ್ರೀರಾಮಚಂದ್ರ ಹಾಗೆ ಧರ್ಮದ ಸಾಕಾರ ಮೂರ್ತಿ. ಆದ್ದರಿಂದ ಅವನು ನಮಗೆ ಆದರ್ಶ ಪುರುಷ. ಹೇಗೆ ನಾವು ಬದುಕಿನಲ್ಲಿ ನಡ್ಕೋಬೇಕು, ಸಮಾಜದಲ್ಲಿ ನಾವು ಹೇಗಿರಬೇಕು, ನಮ್ಮ ಧಾರ್ಮಿಕ ಆಧ್ಯಾತ್ಮಿಕ ಸಾಂಸ್ಕೃತಿಕ ಬದುಕು ಹೇಗಿರಬೇಕು ಅನ್ನೋದಕ್ಕೆ ಒಂದು ಆದರ್ಶ ಶ್ರೀರಾಮಚಂದ್ರ ಅಂತಾದರೆ ಹೇಗಿರತಕ್ಕದ್ದಲ್ಲ, ಸಮಾಜದಲ್ಲಿ ನಾವು ಹೇಗೆ ಇರತಕ್ಕದ್ದಲ್ಲ ಅನ್ನೋದಕ್ಕೊಂದು ಆದರ್ಶ ಅವನು ರಾವಣ. ಸಮಾಜದಲ್ಲಿ ನಮ್ಮ ನಡೆ ಹೇಗಿರಬೇಕು ಅನ್ನೋದಕ್ಕೆ ರಾಮ ಆದರ್ಶ ಅಂತ ಆದದ್ದಾದರೆ, ಅದೇ ಕಾಲಕ್ಕೆ ಹೇಗೆ ಇರತಕ್ಕದ್ದಲ್ಲ ಅನ್ನೋದನ್ನು ನಾವು ಗುರುತಿಸಿಕೊಳ್ಬೇಕು ಅಂತಿದ್ರೆ ರಾವಣನ ಬದುಕನ್ನು ಕಂಡರೆ ಸಾಕು. ಶ್ರೀರಾಮಚಂದ್ರನ ಬದುಕಿನ ಪ್ರತಿಯೊಂದು ಹೆಜ್ಜೆಯನ್ನು ಗಮನಿಸಿದಾಗಲೂ ಕೂಡ ಅರೆ ನಾನೂ ಹೀಗಿರಬೇಕು, ನಾವೂ ಹೀಗಿರಬೇಕು, ನಾವೂ ಹೀಗಿರಬೇಕು ಅಂತ ಅಂದುಕೊಂಡ್ರೆ
ರಾವಣನ ಬದುಕಿನ ಪ್ರತಿಯೊಂದು ಹೆಜ್ಜೆಯನ್ನು ಗಮನಿಸಿದಾಗಲೂ ಅರೇ ನಾವು ಹೀಗಿರಬಾರ್ದು, ನಾವು ಹೀಗಿರಬಾರ್ದು, ನಾವು ಹೀಗಿರಬಾರ್ದು. ರಾಮವತ್ ವರ್ತಿತವ್ಯಂ, ರಾಮವತ್ ವರ್ತಿತವ್ಯಂ ನ ರಾವಣಾದಿವತ್. ರಾಮನಂತೆ ನಾವು ನಡೆಯತಕ್ಕದ್ದು, ರಾವಣನಂತೆ ಅಲ್ಲ. ಾಗಿ ಮೂರ್ಲೋಕವೂ ಕೂಡ ಆನಂದವನ್ನು ಅನುಭವಿಸ್ತಾ ಇದೆ, ಅವನು ರಾಮ. ಯಾರಿಂದಾಗಿ ಮೂರ್ಲೋಕವು ಆರಾಮದ ಬದುಕನ್ನು ಸಾಗಿಸ್ತಾ ಇದೆ, ಅವನು ರಾಮ. ಆ ಕಡೆ ರಾವಣ, ಆ ಹೆಸರೇ ಆಗಿದೆ. ಯಾರಿಂದಾಗಿ ಮೂರ್ಲೋಕವು ಅಳುತ್ತಾ ಇದೆಯೋ, ಯಾರಿಂದಾಗಿ ಮೂರ್ಲೋಕವು ಅಳ್ತಾ ಇದೆಯೋ ಅವನು ರಾವಣ. ಆ ಹೆಸರಿಗೆ ಅರ್ಥವೇ ಹಾಗೆ. ಮೂರ್ಲೋಕವನ್ನು ಅಳಿಸುವವನು ಅವನು ರಾವಣ, ಮೂರ್ಲೋಕವನ್ನು ಸುಖಪಡಿಸುವವನು ಅವನು ರಾಮ. ನಾವು ಹೇಗಿರಬೇಕು, ನಮ್ಮ ಮಕ್ಕಳು ಹೇಗಿರಬೇಕು ಸಮಾಜದಲ್ಲಿ? ರಾಮನಂತಿರಬೇಕು, ರಾವಣನಂತಿರಬೇಕು. ನಾವು ಹೇಗಿರಬೇಕು, ನಮ್ಮ ಮಕ್ಕಳು ಸಮಾಜದಲ್ಲಿ ಹೇಗಿರಬೇಕು? ರಾಮನಂತಿರಬೇಕೋ, ರಾವಣನಂತಿರಬೇಕು. ಆ ರಾಮನ ಬದುಕನ್ನು ವಾಲ್ಮೀಕಿ ಮಹರ್ಷಿಗಳು ಕಣ್ಣ ಮುಂದೆ ಕಟ್ಟಿಕೊಟ್ಟಿದ್ದಾರೆ. ಜೊತೆಗೆ ಆ ರಾವಣನ ವ್ಯಕ್ತಿತ್ವ ಅದನ್ನು ಕೂಡ ತೋರಿಸಿದ್ದಾರೆ. ರಾಮನಿಗೆ ನಾವು ಹತ್ತಿರ ಆಗುವುದು, ರಾಮನಿಗೆ ನಾವು ಹತ್ತಿರ ಆಗಬೇಕು, ರಾವಣನಿಗೆ ನಾವು ದೂರ ಆಗಬೇಕು. ರಾಮನಿಗೆ ನಾವು ಹತ್ತಿರ ಆಗುವುದು ಅಂತಂದರೆ ರಾಮನ ವ್ಯಕ್ತಿತ್ವ ಎಂತಹದ್ದು? ಶ್ರೀಮದ್ ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಒಂದು ಮಾತನ್ನಂತ ಇದ್ದಾರೆ. ಅಶೇಷ ಗುಣೋನ್ನದ್ಧಂ ನಿರ್ದೋಷಂ ಯಾವದೇವಹಿ ತಾವದೇವ ಈಶ್ವರ ನಾಮ. ದೇವರು ಭಗವಂತ ಅಂತಂದರೆ ಹಾಗೆ ಏನು? ಸದ್ಗುಣಗಳ ಗಣಿ, ಸದ್ಗುಣಗಳ ಗಣಿ. ದೋಷದ ಲೇಷಕ್ಕೂ ಅಲ್ಲಿ ಎಡೆಯಿಲ್ಲ. ಅನಂತ ಸದ್ಗುಣಗಳ ಗಣಿ ಭಗವಂತ, ದೋಷದ ಲೇಷಕ್ಕೂ ಅಲ್ಲಿ ಎಡೆಯಿಲ್ಲ. ಅವನೇ ದೇವರು ಭಗವಂತ ಅಂತಂದರೆ, ಇಂತಹ ಭಗವಂತನಿಗೆ ನಾವು ಹತ್ತಿರ ಆಗೋದು, ಇಂತಹ ಭಗವಂತನಿಗೆ ನಾವು ಹತ್ತಿರ ಆಗೋದು ಅಂತಂದರೆ ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಒಳ್ಳೆಯ ಗುಣಗಳನ್ನು ನಾವು ಮೈಗೂಡಿಸಿಕೊಳ್ಬೇಕು. ಒಳ್ಳೆಯ ಗುಣಗಳನ್ನು ನಾವು ಮೈಗೂಡಿಸಿಕೊಳ್ಬೇಕು. ನಮ್ಮಲ್ಲಿ ಏನು ದುರ್ಗುಣಗಳು ಇದ್ದಾವೆ ಅನ್ನೋದು ನಮಗೆ ಗೊತ್ತು. ನಮ್ಮಲ್ಲಿ ಏನು ಕೆಟ್ಟ ಗುಣಗಳಿದ್ದಾವೆ ಅನ್ನೋದು ನಮಗೆ ಗೊತ್ತು. ಎಷ್ಟು ಸಾಧ್ಯವೋ ಅಷ್ಟು ದುರ್ಗುಣಗಳನ್ನು ದೂರ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನಿಸೋದು. ದೇವರ ಹತ್ರ ಹೋದಾಗ ಭಗವಂತ ಇವತ್ತಿನಿಂದ ಈ ವರ್ಷದಲ್ಲಿ ಈ ಒಂದು ಒಳ್ಳೆಯ ಗುಣವನ್ನು ಮೈಗೂಡಿಸಿಕೊಳ್ತೇನೆ, ಈ ಒಂದು ದುರ್ಗುಣವನ್ನು ನಾನು ದೂರ ಮಾಡ್ಕೋತೇನೆ ಸಂಕಲ್ಪ ಮಾಡಿದರೂ ಸಾಕು. ಅಷ್ಟಷ್ಟು ನಾವು ದೇವರಿಗೆ ಹತ್ತಿರ ಆಗ್ತೇವೆ. ಅಷ್ಟಷ್ಟು ನಾವು ಭಗವಂತನಿಗೆ ಹತ್ತಿರ ಆಗ್ತೇವೆ. ಅಂತಹ ಭಗವಂತನ ವ್ಯಕ್ತಿತ್ವ ಗುಣಗಳು ಯಾವುವು? ಭಗವಂತ ಶ್ರೀರಾಮಚಂದ್ರನನ್ನು ಆಗಿನ ಕಾಲದ ಮಂದಿ ಕಾಣ್ತಾ ಇದ್ದ ಬಗೆ ತೋರಿಸ್ತಾರೆ. ಯಸ್ತು ರಾಮನ್ನ ಪಶ್ಯೇತ್ತು ಯಂಚ ರಾಮೋ ನ ಪಶ್ಯತಿ ಉಭೌತೌ ನಿಂದಿತೌ ಲೋಕೆ ಸ್ವಾತ್ಮಾಪ್ಯೇನಂ ವಿಗರ್ಹತೆ. ಯಸ್ತು ರಾಮನ್ನ ಪಶ್ಯೇತ್ತು,
ಲೋಕದಲ್ಲಿ ಇಬ್ಬರಿಗೆ ಆಗಿನ ಕಾಲದಲ್ಲಿ ರಾಮಾಯಣದ ಕಾಲದಲ್ಲಿ ಎಲ್ಲರಿಗೂ ಕೂಡ ಪುರಸ್ಕಾರ, ಎಲ್ಲರಿಗೂ ಪುರಸ್ಕಾರ, ಇಬ್ಬರಿಗೆ ಮಾತ್ರ ತಿರಸ್ಕಾರ. ಎಲ್ಲರಿಗೂ ಪುರಸ್ಕಾರ, ಒಂದು ಇಬ್ಬರಿಗೆ ತಿರಸ್ಕಾರ. ಯಾರಿಗದು? ಎಷ್ಟು ರಾಮನ್ನ ಪಶ್ಯೇತ್ತು. ಬದುಕಿನಲ್ಲಿ ಯಾವ ವ್ಯಕ್ತಿ ಒಮ್ಮೆಯೂ ರಾಮನನ್ನು ಕಂಡಿಲ್ಲ? ಬದುಕಿನಲ್ಲಿ ಯಾರು ಒಮ್ಮೆಯೂ ರಾಮನನ್ನು ಕಂಡಿಲ್ಲ? ಒಬ್ಬ ಆತನಿಗೆ ಬದುಕು ಇಷ್ಟು ವರ್ಷಗಳು ಸಂದವು, ಇನ್ನೂ ಭಗವಂತನ ಶ್ರೀರಾಮಚಂದ್ರನ ದರ್ಶನ ಮಾಡಿಲ್ಲ. ನಿನ್ನ ಬದುಕಿಗೆ ಧಿಕ್ಕಾರ ಇರಲಿ, ನಿನ್ನ ಬದುಕಿಗೆ ಧಿಕ್ಕಾರ ಇರಲಿ. ಯಂಚ ರಾಮೋ ನ ಪಶ್ಯತಿ. ಯಾವ ವ್ಯಕ್ತಿಯನ್ನು ರಾಮ ಕಂಡಿಲ್ಲ, ಯಾವ ವ್ಯಕ್ತಿಯನ್ನು ರಾಮ ಕಂಡಿಲ್ಲ ಅಂದರೆ ರಾಮನ ದೃಷ್ಟಿಗೆ ಇವನು ಬಿದ್ದಿಲ್ಲ. ರಾಮನ ದೃಷ್ಟಿಗೆ ಯಾವ ವ್ಯಕ್ತಿ ಬಿದ್ದಿಲ್ವೋ ಅವನಿಗೂ ತಿರಸ್ಕಾರ. ಬದುಕಿ ಇಷ್ಟು ಸಮಯಗಳಾದವು, ವರ್ಷಗಳಾದವು, ರಾಮನ ಗಮನಕ್ಕೆ ಬರುವಂತಹ ಯಾವುದೇ ಒಂದು ಕೆಲಸವನ್ನು, ಸತ್ಕರ್ಮವನ್ನು ಮಾಡಿಲ್ಲ. ಶ್ರೀರಾಮಚಂದ್ರನ ದೃಷ್ಟಿಗೆ ನೀನು ಬಿದ್ದಿಲ್ಲ. ನಿನ್ನ ಬದುಕಿಗೆ ಧಿಕ್ಕಾರ ಇರಲಿ. ಯಾರು ಈ ಧಿಕ್ಕಾರ ಕೂಗೋರು? ಯಾರೋ ಹೊರಗಿನ ವ್ಯಕ್ತಿಗಳಲ್ಲ, ಆಯಾಯ ವ್ಯಕ್ತಿಗಳ ಒಳ ಮನಸ್ಸು ಏನಿದೆ ಅಲ್ಲ, ಅವರವರ ಒಳ ಮನಸ್ಸು ಏನಿದೆ, ಆ ಒಳ ಮನಸ್ಸೇ ಅವರಿಗೆ ಇಂತಹ ಧಿಕ್ಕಾರವನ್ನು ಕೂಗ್ತಾ ಇದೆ. ಯಾರೋ ಹೊರಗಿನವರಲ್ಲ. ರಾಮನಿಗೆ ಮಂದಿ ಹಾಗೆ ಹತ್ತಿರ ಆಗಿದ್ದರು. ರಾಮನನ್ನು ತಮ್ಮ ಬದುಕಿನೊಳಗೆ ಆಹ್ವಾನಿಸಿಕೊಂಡಿದ್ದರು. ರಾಮನ ವ್ಯಕ್ತಿತ್ವವನ್ನು ತಾವು ನೋಡಿ ನೋಡಿ ತಾವು ಕೂಡ ರಾಮನ ವ್ಯಕ್ತಿತ್ವವನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ತಾ ಇದ್ದರು. ಹಾಗೆ ರಾಮನಿಗೆ ಹತ್ತಿರ ಆಗ್ತಾ ಇದ್ರು. ಹಾಗೆ ರಾಮನಿಗೆ ಹತ್ತಿರ ಆಗ್ತಾ ಇದ್ರು. ಇವತ್ತು ಯಾರು ಹಾಗೆ ನಾವು ರಾಮನಿಗೆ ಹತ್ತಿರ ಆಗಬೇಕು, ರಾಮನನ್ನು ನಾವು ಕಾಣಬೇಕು, ರಾಮನ ದೃಷ್ಟಿ ನಮ್ಮ ಮೇಲೆ ಬೀಳಬೇಕು ಅಂತ ಬಯಸ್ತೇವೆ, ಅವರು ರಾಮನ ವ್ಯಕ್ತಿತ್ವವನ್ನು ಹೀಗೆ ನಾವು ಮೈಗೂಡಿಸಿಕೊಂಡೆವು ಅಂತಂದರೆ ನಮ್ಮ ಸಂಕಲ್ಪ ಆಗ ಈಡೇರುತ್ತೆ. ಹಾಗಾದರೆ ಅಂತಹ ರಾಮನ ವ್ಯಕ್ತಿತ್ವ ಯಾವುದು ಅನ್ನೋದನ್ನು ನಾರದ ಮಹರ್ಷಿಗಳು ವಾಲ್ಮೀಕಿ ಮಹರ್ಷಿಗಳಿಗೆ ಪ್ರಶ್ನೆಗೆ ಉತ್ತರ ರೂಪದಲ್ಲಿ ವಿವರಿಸ್ತಾ ಇದ್ದಾರೆ. ಆ ವಾಲ್ಮೀಕಿ ಮಹರ್ಷಿಗಳು ಪ್ರಶ್ನಿಸಿದ್ದು, ಕೋನ್ವಸ್ಮಿನ್ ಸಾಂಪ್ರತನ್ ಲೋಕೆ ಗುಣವಾನ್ ಕಷ್ಟವೀರ್ಯವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯಸಂಧೋ ದೃಢವ್ರತಃ. ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್. ಈಗಿನ ಕಾಲದಲ್ಲಿ ಆವತ್ತು ಮಾಡಿದ ಪ್ರಶ್ನೆ, ಗುಣವಂತನಾದ ವ್ಯಕ್ತಿ ಯಾರು? ಕಷ್ಟ ವೀರ್ಯವಾನ್, ಮಹಾವೀರನಾಗಿರತಕ್ಕಂತಹ ವ್ಯಕ್ತಿ, ದುಷ್ಟರನ್ನೆಲ್ಲ ದೂರ ಮಾಡುವ ಸಾಮರ್ಥ್ಯವುಳ್ಳಂತಹ ವ್ಯಕ್ತಿ, ತನ್ನ ಬಳಿಗೆ ದುಷ್ಟಶಕ್ತಿಗಳು ಸುಳಿಯಲೂಬಾರದು ಅಂತಹ ಸಾಮರ್ಥ್ಯ ಇರುವಂತಹ ವ್ಯಕ್ತಿ. ಅವನು ಯಾರು? ಧರ್ಮಜ್ಞಶ್ಚ. ಯಾವುದು ಧರ್ಮ, ಯಾವುದು ಧರ್ಮ ಅಲ್ಲ, ಯಾವುದು ಧರ್ಮ ಹೌದು, ಯಾವುದು ಧರ್ಮ ಅಲ್ಲ ಅನ್ನೋ ವಿವೇಕ ಇರುವಂತಹ ವ್ಯಕ್ತಿ. ಕೃತಜ್ಞಶ್ಚ. ಮಾಡಿದ ಉಪಕಾರವನ್ನು ಸದಾಕಾಲ ನೆನಪಲ್ಲಿ ಇಟ್ಟುಕೊಳ್ಳುವಂತಹ ವ್ಯಕ್ತಿ. ಸತ್ಯವಾಕ್ಯ. ಆಡಿದ ಮಾತನ್ನು ಯಾವತ್ತೂ ಮರೆಯುವವನಲ್ಲ, ಕೊಟ್ಟ ಮಾತನ್ನು ಯಾವತ್ತೂ ಅದನ್ನು ತಪ್ಪಿಸಿಕೊಳ್ಳುವವನಲ್ಲ.
ದೃಢವ್ರತಃ. ಹೀಗೆ ನಾನು ಮಾಡ್ತೇನೆ ಎಂದು ಈ ಸಂಕಲ್ಪವನ್ನು ಒಮ್ಮೆ ತೊಟ್ಟ, ಅಲ್ಲಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ. ಕೈಗೊಂಡ ಕಾರ್ಯವನ್ನು ವ್ರತದೋಪಾದಿಯಲ್ಲಿ ನಡೆಸಿಕೊಡುವವ. ಚಾರಿತ್ರೇಣ ಚ ಕೋಯುಕ್ತ, ಸಚ್ಚಾರಿತ್ರ್ಯವಂತ, ಒಳ್ಳೆಯ ಚಾರಿತ್ರ ನಡತೆ. ಸರ್ವಭೂತೇಷು ಕೋಹಿತ, ಎಲ್ಲರ ಮೇಲೆ ದಯೆಯನ್ನು ತೋರುವಂತಹ ವ್ಯಕ್ತಿ, ಎಲ್ಲರಿಗೂ ಹಿತನಾದಂತಹ ವ್ಯಕ್ತಿ. ಸರ್ವಭೂತೇಷು, ಕೇವಲ ಮನುಷ್ಯರ ಮೇಲೆ ಅಲ್ಲ, ಸರ್ವಭೂತಗಳು ಅಂತಂದರೆ ಸಮಸ್ತ ಜೀವರಾಶಿಗಳು, ಎಲ್ಲರಿಗೂ ಹಿತವನ್ನು ಬಗೆವವ. ಅಂತಹ ವ್ಯಕ್ತಿ ಯಾರು? ವಿದ್ವಾನ್ ಕಃ, ಜ್ಞಾನಿಯಾಗಿರಬೇಕು. ಕ ಸಮರ್ಥಶ್ಚ, ಯಾವುದೇ ಕೆಲಸವನ್ನು ಪ್ರಾರಂಭ ಮಾಡಿದ್ದನ್ನು ಕೊನೆಗೊಳಿಸಬೇಕು. ಕಶ್ಚೈಕ ಪ್ರಿಯ ದರ್ಶನ, ಯಾವತ್ತೂ ಅವನನ್ನು ಕಂಡಾಗಲೂ ಕೂಡ ಇವ ನಮ್ಮವ ಅಂತರಂಗಕ್ಕೆ ಹತ್ತಿರನಾಗುವವ. ಆತ್ಮವಾನ್ ಕಃ, ಒಳ್ಳೆಯ ಸ್ವಾಭಿಮಾನಿ. ಜಿತಕ್ರೋಧ, ಕೋಪವನ್ನು ಗೆದ್ದವ, ಕ್ರೋಧವನ್ನು ಗೆದ್ದವ. ದ್ಯುತಿಮಾನ್, ಒಳ್ಳೆಯ ತೇಜಸ್ಸು. ಅನಸೂಯಕಃ, ಮತ್ತೊಬ್ಬರ ಒಳಿತನ್ನು ಕಂಡು ಕುರುಬೋದು. ಇಲ್ಲ, ಮತ್ತೊಬ್ಬರಿಗೆ ಶ್ರೇಯಸ್ಸನ್ನು ಬಗೆತಾನೆಯೇ ಹೊರತು ಮತ್ತೊಬ್ಬರ ಶ್ರೇಯಸ್ಸನ್ನು ಕಂಡು ತಾನು ಕುರುಬೋನಾಗಬಾರದು. ಕಸ್ಯ ಬಿಭ್ಯತಿ ದೇವಾಶ್ಚ ಜಾತರೋಷಸ್ಯ ಸಂಯುಗೆ. ಯುದ್ಧಕ್ಕೆ ನಿಂತ ಅಂತಂದರೆ ಇದಿರು ಬಂದು ನಿಲ್ಲಕ್ಕೆ ದೇವತೆಗಳೂ ಹೆದರಬೇಕು. ಯಾರೂ ಸಾಮಾನ್ಯರಲ್ಲ, ದೇವತೆಗಳು ಕೂಡ ಹೆದರಬೇಕು. ಏತದಿಚ್ಛಾಮ್ಯಹಂ ಶ್ರೋತುಂ ಪರಂ ಕೌತೂಹಲ ಮಹಿಮೆ. ಇಂಥಿಂಥ ಗುಣಗಳುಳ್ಳಂತಹ ವ್ಯಕ್ತಿ ಇವತ್ತಿಗೂ ಯಾರಾದರೂ ಒಬ್ಬರು ಇದ್ದಾನೆಯೇ? ಇದ್ದಾನೆಂತಂದ್ರೆ ಅವನು ಯಾರು? ಮಾನವರಲ್ಲಿ ಅಗತ್ಯವಾಗಿರಬೇಕಾಗಿರತಕ್ಕಂತಹ ಗುಣಗಳ ಒಂದಿಷ್ಟನ್ನು ವಾಲ್ಮೀಕಿ ಮಹರ್ಷಿಗಳು ಪಟ್ಟಿ ಮಾಡಿ ಕೇಳ್ತಾ ಇದ್ದಾರೆ. ಧರ್ಮಜ್ಞಶ್ಚ ಕೃತಜ್ಞಶ್ಚ. ಈ ಕೃತಜ್ಞತೆ ಅನ್ನೋದೇನಿದೆಯಲ್ಲ, ದೊಡ್ಡ ಒಂದು ಗುಣ. ಅದಕ್ಕೆ ವಿರುದ್ಧವಾದ ಕೃತಜ್ಞತೆಗೆ ವಿರುದ್ಧವಾದ ಧರ್ಮ ಅದು ಕೃತಜ್ಞತೆ. ಅದು ಯಾವತ್ತೂ ಇರಬಾರದು. ಧರ್ಮಶಾಸ್ತ್ರದಲ್ಲಿ ಒಂದು ಮಾತನ್ನು ಅಂದಿದ್ದಾರೆ ಪ್ರಾಚೀನ ಋಷಿಮುನಿಗಳು, ನಮ್ಮ ಹಿರಿಯರು. ತಿಳಿದೋ ತಿಳಿಯದೇನೆಯೋ ಅನೇಕ ಪಾಪ ಕಾರ್ಯಗಳನ್ನು ಮಾಡ್ತೇವಂತೆ ನಾವು. ತಿಳಿದೋ ತಿಳಿಯದೆಯೋ ಅನೇಕ ಪಾಪ ಕಾರ್ಯಗಳನ್ನು ಮಾಡ್ತೇವೆ. ಆ ಎಲ್ಲ ಪಾಪ ಕಾರ್ಯಗಳಿಗೂ ಕೂಡ ಒಂದು ಪ್ರಾಯಶ್ಚಿತ್ತ ಅಂತ ಇದೆ. ಬ್ರಹ್ಮಜ್ಞೇಚ ಸುರಾಪೇಚ, ಅಂತಹ ಪಾಪಕರ್ಮಗಳನ್ನು ಮಾಡಿದಾಗಲೂ ಕೂಡ ಪಶ್ಚಾತ್ತಾಪ ಬಂತು ಅಂತಂದರೆ ಆ ಪಾಪವನ್ನು ಪರಿಹರಿಸಿಕೊಳ್ಳಿಕ್ಕೆ ಒಂದು ದಾರಿ ಇದೆ. ಆದರೆ ಒಂದೇ ಒಂದು ಇಂತಹ ಪಾಪ ಕಾರ್ಯ ಯಾವ ಆ
ಅಕಾರ್ಯಕ್ಕೆ, ಪಾಪ ಕಾರ್ಯಕ್ಕೆ ಮುಂದೆ ಪಶ್ಚಾತ್ತಾಪ ಹುಟ್ಟಿದರೂ ಪರಿಹಾರವೇ ಇಲ್ಲ. ಕೃತಘ್ನತೆ, ಕೃತಘ್ನೇ ನಾಸ್ತಿ ನಿಷ್ಕೃತಿ, ಅದಕ್ಕೆ ಸಮನಾಗಿ ಇರತಕ್ಕಂಥ ಪಾಪ ಕಾರ್ಯವೇ ಇಲ್ಲ, ಆದ್ದರಿಂದ ಅದಕ್ಕೆ ಪರಿಹಾರವೇ ಇಲ್ಲ. ಇದು ಕೃತಘ್ನತೆ. ಅದಕ್ಕೆ ವಿರುದ್ಧವಾದಂತಹ ಧರ್ಮ ಕೃತಜ್ಞತೆ. ಮಾಡಿದ ಉಪಕಾರವನ್ನು ಯಾವತ್ತೂ ಮರೆಯದೇ ಇರೋದು. ಮಾನವರಲ್ಲಿ, ವಿಶೇಷವಾಗಿ ಮಾನವರಲ್ಲಿ ಅಗತ್ಯವಾಗಿರಬೇಕಾಗಿರತಕ್ಕಂತಹ ಧರ್ಮ. ಮಾನವರಲ್ಲಿ ಯಾಕೆ ಅಂತಂದರೆ, ಇತರೆ ಪ್ರಾಣಿ ಪಶು ಪಕ್ಷಿ ಕ್ರಿಮಿಕೀಟಗಳಲ್ಲೆಲ್ಲ ಪ್ರಾಯ ಇದು ಸಹಜವಾಗಿರತ್ತೆ. ಕೃತಜ್ಞತೆ ಅನ್ನೋದು ಇತರೆ ಪ್ರಾಣಿಗಳಲ್ಲಿ ಅದು ಸಹಜ ಧರ್ಮ. ಮಾನವರಲ್ಲೇ ಅದು ಇಲ್ಲದೆ ಹೋಗೋದು. ನಮ್ಮ ಪ್ರಾಚೀನ ಋಷಿಮುನಿಗಳು, ನಮ್ಮ ಹಿರಿಯರು ಅದನ್ನು ಎತ್ತಿ ತೋರಿಸ್ತಾ ಇದ್ದಾರೆ. ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ 5 ಋಣಗಳನ್ನು ಹೊತ್ತೇ ಹುಡ್ತಾನಂತೆ. ಹುಡ್ತಲೇನೆ 5 ಋಣಗಳನ್ನು ಹೊತ್ತು ಹುಡ್ತಾನೆ. ದೇವಋಣ, ಪಿತೃಋಣ, ಋಷಿಋಣ, ಮನುಷ್ಯಋಣ, ಭೂತಋಣ. ದೇವಋಣ, ಪಿತೃಋಣ, ಋಷಿಋಣ, ಮನುಷ್ಯಋಣ, ಭೂತಋಣ ಅಂತ ಹೇಳಿಕೊಂಡು ಹುಟ್ಟುವಾಗಲೇ ಒಬ್ಬ ವ್ಯಕ್ತಿ 5 ಋಣಗಳನ್ನು ಹೊತ್ತು ಹುಡ್ತಾನೆ. ಹೊರಟು ಹೋಗುವಾಗ ಅದನ್ನು ಹೊತ್ತುಕೊಂಡು ಹೋಗಬಾರದು. ಯಾಕೆ? ದಾಸರಂದರು, ಋಣವೆಂಬ ಸೂತಕವು ಬಹುಬಾಧೆ ಪಡಿಸುತ್ತಿದೆ. ಋಣವೆಂಬ ಸೂತಕವು ಬಹುಬಾಧೆ ಪಡಿಸುತ್ತಿದೆ. ಆ ಋಣವನ್ನು ಪರಿಹರಿಸಿಕೊಳ್ಳಬೇಕು. ಆ ಋಣದ ಪರಿಹಾರಕ್ಕೆ ಇರುವ ಮಾರ್ಗವೇ ಪಂಚಯಜ್ಞಗಳು. ಪಂಚಋಣದ ಪರಿಹಾರಕ್ಕೋಸ್ಕರ ಬದುಕಿನಲ್ಲಿ ನಿತ್ಯ ಮಾಡಬೇಕಾಗಿರತಕ್ಕಂತಹ ಪ್ರಕ್ರಿಯೆಯನ್ನು ಪಂಚಮಹಾಯಜ್ಞಗಳು ಅಂತ ಕರೆದರು. ಏನದು ದೇವಋಣ? ಅದರ ಪರಿಹಾರಕ್ಕೆ ಇರತಕ್ಕಂತಹ ದೇವಯಜ್ಞ ಯಾವುದು? ಏನದು ಪಿತೃಋಣ? ಪರಿಹಾರಕ್ಕೆ ಬೇಕಾಗಿರತಕ್ಕಂತಹ ಪಿತೃಯಜ್ಞ ಯಾವುದು? ಏನದು ಋಷಿಋಣ? ಪರಿಹಾರಕ್ಕೆ ಬೇಕಾಗಿರತಕ್ಕಂತಹ ಋಷಿಯಜ್ಞ ಯಾವುದು? ಏನದು ಮನುಷ್ಯಋಣ? ಪರಿಹಾರಕ್ಕೆ ಮಾಡಬೇಕಾದಂತಹ ಮನುಷ್ಯಯಜ್ಞ ಯಾವುದು? ಯಾವುದದು ಭೂತಋಣ? ಪರಿಹಾರಕ್ಕೆ ಮಾಡಬೇಕಾದಂತಹ ಭೂತಯಜ್ಞ ಯಾವುದು? ದೇವಋಣ ಬರುವಾಗ ನಾವೆಲ್ಲರೂ ಕೂಡ ಬರಿಗೈಯಲ್ಲೇ ಬಂದವರು. ಹುಟ್ಟಿ ಬರುವಾಗ ಬರಿಗೈಯಲ್ಲಿ ಬಂದವರು. ಬಂದ ಮೇಲೆ ಮಾತ್ರ ನಮ್ಮ ಜೀವನಾವಶ್ಯಕತೆಗಳು, ಬೇಕುಗಳು, ಆ ಸರಮಾಲೆ ಅದಕ್ಕೆ ಕೊನೆಯೇ ಇಲ್ಲ. ಅದು ಬೇಕು, ಇದು ಬೇಕು, ಮತ್ತೊಂದು ಬೇಕು, ಇನ್ನೊಂದು ಬೇಕು, ಮಗದೊಂದು ಬೇಕು. ಇತರೆ ಪ್ರಾಣಿ ಪಶು ಪಕ್ಷಿ ಕ್ರಿಮಿಕೀಟಗಳ ಬದುಕನ್ನು ಗಮನಿಸಿ. ಅವುಗಳಿಗೆ ಇಂಥ ಬೇಕುಗಳು ಇಲ್ಲ. ಹಸಿದಾಗ ಹೊಟ್ಟೆ ತುಂಬಿಸಿಕೊಳ್ಳಿಕ್ಕೆಷ್ಟು ಆಹಾರ ಬೇಕು, ದಣಿದಾಗ ವಿಶ್ರಮಿಸಿಕೊಳ್ಳಿಕ್ಕೆ ಒಂದಿಷ್ಟು ಭೂಮಿ ಬೇಕು. ಮುಗಿದು ಹೋಯಿತು ಜೀವನಾವಶ್ಯಕತೆ. ಜೀವನಾವಶ್ಯಕತೆ ಮುಗಿದೇ ಹೋಯಿತು. ಆದರೆ ಈ ಮಾನವರಿಗೆ ಮಾತ್ರ
ಈ ಬೇಕುಗಳು ಮುಗಿಯೋದು ಅಂತಲೇ ಇಲ್ಲ. ಮನೆ ಬೇಕು, ಆಹಾರ ಬೇಕು, ಬಟ್ಟೆ ಬೇಕು. ಒಂದು ಮನೆ ಬೇಕು ಅಂದಮೇಲೆ ಮುಗಿದೋಯ್ತು. ಅದರೊಳಗೆ ಏನೇನೇನೇನೇನೆಲ್ಲ ಬೇಕು. ಒಂದು ಮನೆಯೊಳಗೆ ವ್ಯವಸ್ಥೆಗಳು ಏನೇನೆಲ್ಲ ಬೇಕು. ಬರುವಾಗ ಎಲ್ಲ ನಾವು ಬರಿಗೈಯಲ್ಲಿ ಬಂದಿದ್ದೇವೆ. ಬಂದ ಮೇಲೆ ಇದೆಲ್ಲವನ್ನು ಅನುಭವಿಸ್ತಾ ಇದ್ದೇವೆ. ಯಾರು ಕೊಟ್ಟರು? ಯಾರದ್ದಿದು? ಇವತ್ತು ನೀವು ಅನುಭವಿಸ್ತಾ ಇದ್ದೇವೆ ನಾವು. ಯಾರದ್ದಿದು ಕೇಳಿದಂತೇವೆ. ನಾವು ಸಂಪಾದಿಸಿದ್ದು, ನಾವು ಸಂಪಾದಿಸಿದ್ದನ್ನು ನಾವು ಉಣ್ತಾ ಇದ್ದೇವೆ. ಏನು ನಾವು ಸಂಪಾದಿಸಿದ್ದು? ಬರುವಾಗ ಒಂದು ಹೊತ್ತಿನ ಊಟಕ್ಕೆ ಬೇಕಾಗಿರುವ ಮುಷ್ಟಿ ಅಕ್ಕಿಯನ್ನು ಯಾರು ತಂದದ್ದಿದೆ? ಬಂದ ಮೇಲೆ ಉಳ್ಕೊಳ್ಳಿಕ್ಕೆ ನಮಗೆ ಭೂಮಿ ಬೇಕು. ಒಂದು ತುಂಡು ಭೂಮಿಯನ್ನು ನಾವು ಯಾರು ಹೊತ್ತು ತಂದದ್ದಿದೆ? ಬರುವಾಗ ತಂದಿಲ್ಲ, ಬಂದ ಮೇಲೆ ಸೃಷ್ಟಿ ಮಾಡ್ತೇವೆ. ಮಾಡಿ ಒಂದು ತುಂಡು ಭೂಮಿಯನ್ನು ಸೃಷ್ಟಿ ಮಾಡಿ, ಒಂದು ಮುಷ್ಟಿ ಭತ್ತವನ್ನು ನಾವು ಸೃಷ್ಟಿ ಮಾಡಿ. ಇಲ್ಲ, ಬರುವಾಗ ಜಾಗದಲ್ಲಿ ಯಾರು ಬೇಲಿ ಹಾಕೊಂಡಿರಲಿಲ್ಲ. ನಾವು ಬೇಲಿ ಹಾಕೊಂಡೆವು, ಇದು ನಮ್ಮದು ಅಂತ ನಾವು ಡಿಕ್ಲೇರ್ ಮಾಡಿಕೊಂಡೆವು. ಯಾವ ಈ ಭೂಮಿ ನಾವು ಬರೋಕ್ ಮುಂಚೆನೂ ಇದೆ. ಯಾವ ಭೂಮಿಯನ್ನು ನಾವು ಹೋಗುವಾಗ ಹೊತ್ತುಕೊಂಡು ಹೋಗುವುದು ಸಾಧ್ಯ ಇಲ್ಲ. ಪಿತ್ರಾರ್ಜಿತ ಆಸ್ತಿ. ಯಾವ ಪಿತೃಗಳು ಬರುವಾಗ ತಂದದ್ದಿದೆ, ಬಂದ ಮೇಲೆ ಸೃಷ್ಟಿ ಮಾಡಿದ್ದಿದೆ. ಹಾಗಾದರೆ ಯಾರದ್ದಿದು? ಜ್ಞಾನಿಗಳು ತಿಳಿದವರಂದರು, ಈಶಾವಾಸ್ಯಂ ಇದಂ ಸರ್ವಂ. ಇದೆಲ್ಲವೂ ಕೂಡ ಆತನ ಒಡೆತನಕ್ಕೆ ಸೇರಿರುವಂತಹದ್ದು. ಇದೆಲ್ಲವೂ ಕೂಡ ಆತನ ಒಡೆತನಕ್ಕೆ ಸೇರಿರುವಂತಹದ್ದು. ನಮ್ಮದೋ ಅಲ್ಲ. ಲೋಕದಲ್ಲಿ ತನ್ನದಲ್ಲದ ಸೊತ್ತನ್ನೊಬ್ಬ ತಾನು ಬೇಕಾದ ಹಾಗೆ ಅನುಭವಿಸ್ತಾ ಇದ್ರೆ ಆ ವ್ಯಕ್ತಿಯನ್ನು ಲೋಕದಲ್ಲಿ ಏನು ಅಂತಂತಾರೆ? ತನ್ನದಲ್ಲದ ಸೊತ್ತನ್ನು ತನಗೆ ಹೇಗೆ ಬೇಕೋ ಹಾಗೆ ಉಪಯೋಗಿಸಿಕೊಳ್ತಾ ಇದ್ದಾನೆ. ಕಳ್ಳ ಅಂತಾರೆ, ದರೋಡೆಗೋರ ಅಂತಾರೆ. ಕಳ್ಳ ಅಂತಾರೆ, ದರೋಡೆಗೋರ ಅಂತಾರೆ. ನಾವಿವತ್ತೇನು ಅನುಭವಿಸ್ತಾ ಇದ್ದೇವೆ, ನಾವು ಸಂಪಾದಿಸಿದ್ದಲ್ಲ. ಯಾರದ್ದಿದು? ಈಶಾವಾಸ್ಯಂ ಇದಂ ಸರ್ವ. ನಾವು ಹೊತ್ತು ಹೊತ್ತಿಗೆ ಬೇಕಾಗಿರೋ ಎಲ್ಲವನ್ನು ನಾವು ಅನುಭವಿಸ್ತಾ ಇದ್ದೇವೆ. ಯಾರದ್ದಿದು? ಈಶಾವಾಸ್ಯ. ಇದು ಋಣ, ಇದು ದೇವಋಣ. ಈ ಋಣವನ್ನು ಪರಿಹರಿಸಿಕೊಡಬೇಕು. ಇದನ್ನು ಅನುಭವಿಸದೇ ಇರಲಿಕ್ಕೆ ಸಾಧ್ಯ ಉಂಟೋ? ಇಲ್ಲ. ಬಂದ ಮೇಲೆ ನಾವಿದನ್ನು ಅನುಭವಿಸಲೇಬೇಕು. ಋಣ ನಮ್ಮ ಮೇಲೆ ಹುಡ್ತಲೇನೆ ಬರೋದೆ, ಪರಿಹರಿಸ್ಕೊಳ್ಬೇಕು. ಯಾಕೆ? ಹೇಗೆ? ದೈವಯಜ್ಞ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ, ಹರಿಯ ಕರುಣದೊಳಾದ ಭಾಗ್ಯವ ಹರಿಸಮರ್ಪಣೆ ಮಾಡಿ ಬದುಕಿರೋ. ಹರಿಯ ಕರುಣದೊಳಾದ ಭಾಗ್ಯವ ಹರಿಸಮರ್ಪಣೆ ಮಾಡಿ ಬದುಕಿರೋ. ನಾವೇನು ಅನುಭವಿಸ್ತಾ ಇದ್ದೇವೆ ಅದನ್ನು ಅನುಭವಿಸೋಕೆ ಮುಂಚೆ ದೇವರ ಮುಂದಿಟ್ಟು, ಭಗವಂತ ನೀನಿದನ್ನು ನೀಡಿದ್ದಿ, ನಿನ್ನ ಅನುಗ್ರಹದಿಂದ ನಾನಿದನ್ನು ಅನುಭವಿಸ್ತಾ ಇದ್ದೇನೆ, ಅನುಭವಿಸಲಿಕ್ಕೆ ನನಗೆ ಅನುಜ್ಞೆ ಕೊಡು
ಈ ನಿವೇದನೆ ಏನಿದೆಯಲ್ಲ, ಭಗವಂತನ ಈ ನಿವೇದನೆ ಏನಿದೆಯಲ್ಲ, ಇದೇ ನಿಜವಾದ ನೈವೇದ್ಯ. ದೇವರಿಗೆ ನೈವೇದ್ಯ ಅಂದರೆ ಏನು? ಭಗವಂತ, ಇದು ನೀನು ಕೊಟ್ಟದ್ದು, ನಿನ್ನ ಅನುಗ್ರಹದಿಂದ ನಾನಿದನ್ನು ಅನುಭವಿಸ್ತೇನೆ, ಅನುಜ್ಞೆ ಕೊಡು ಅನ್ನುವ ನಿವೇದನೆ ಏನಿದೆಯಲ್ಲ, ಇದು ನೈವೇದ್ಯ. ಭಗವಂತ, ನೀನು ನನಗಿದನ್ನು ನೀಡ್ತಾ ಇದ್ದಿ, ನಾನು ಅನುಭವಿಸ್ತಾ ಇದ್ದೇನೆ ಅನ್ನುವ ಕೃತಜ್ಞತಾ ಸಮರ್ಪಣೆ ಏನಿದೆಯಲ್ಲ, ಇದು ಸಮರ್ಪಣೆ. ಆ ಕೃತಜ್ಞತಾ ಸಮರ್ಪಣೆ ಏನಿದೆಯಲ್ಲ, ಇದು ಸಮರ್ಪಣೆ ಅಂತಂದರೆ. ಅದಿಲ್ಲದೆ, ಈ ಭಾವ ಇಲ್ಲದೆ ದೇವರಿಗೆ ನಾವು ಪೂಜೆ ಅಂತೇನು ಮಾಡ್ತೇವೆ, ನಾ ಗುಡಿಗಟ್ಟಿಸಿಕೊಟ್ಟದ್ದಲ್ಲ ಅಂತಾದರೆ ದೇವರು ಪಾಪ ಆ ಗುಡಿಯ ಬೆಟ್ಟದ ತುದಿಯಲ್ಲಿ ಚಳಿ ಮಳೆ ಗಾಳಿ ಬಿಸಿಲಿಗೆ ಮೈಯೊಡ್ಡಿ ನಿಂತಿರಬೇಕಿತ್ತು. ನಾ ಗುಡಿ ಕಟ್ಟಿಸಿಕೊಟ್ಟೆ, ಆಶ್ರಯ ನೀಡಿದೆ. ನಾನು ಪಂಚಭಕ್ಷ್ಯ ಪರಮಾನ್ನವನ್ನು ದೇವರಿಗೆ ನೈವೇದ್ಯ ಮಾಡಿಲ್ಲ ಅಂತಾದರೆ ದೇವರು ಉಪವಾಸ ಇರಬೇಕಾಗಿತ್ತು. ದೇವರಿಗೆ ನಾನು ಪಂಚಭಕ್ಷ್ಯ ಪರಮಾನ್ನಗಳನ್ನು ಮಾಡಿ ಹಾಕಿದೆ ಅನ್ನೋ ಭಾವ ನಮ್ಮಲ್ಲಿ ಬಂತು ಅಂತಂದರೆ ನಾವು ಮಾಡಿದ್ದು ನೈವೇದ್ಯ ಅಲ್ಲ, ನಾವು ಮಾಡಿದ್ದು ಸಮರ್ಪಣೆ ಅಲ್ಲ, ನಾವು ಮಾಡಿದ್ದು ಪೂಜೆ ಅಲ್ಲ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾದ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಭಗವಂತ ಸದಾ ಕಾಲಕ್ಕೂ ಕೂಡ ಪರಿಪೂರ್ಣನಾಗಿರುವವ, ಅನಂತ ಕಲ್ಯಾಣ ಗುಣ ಪರಿಪೂರ್ಣ, ದೋಷದ ಲೇಷವೂ ಆತನಲ್ಲಿ ಇಲ್ಲೇ ಇಲ್ಲ. ಏನೋ ಪಡೆಯಲಿಕ್ಕೆ ಬಾಕಿ ಉಳಿದದ್ದು ಅವನಲ್ಲಿಲ್ಲ. ಅವನಿಗೆ ಬೇಕಾದ್ದನ್ನು ನಾವು ಕೊಡಲಿಕ್ಕೂ ಸಮರ್ಥರಲ್ಲ. ಅನಂತ ಕಲ್ಯಾಣ ಗುಣ ಪರಿಪೂರ್ಣನಿದ್ದಾನೆ. ಹಾಗಾದರೆ ನಾವು ಮಾಡುವ ಈ ಪೂಜೆ ಪುನಸ್ಕಾರ ಇದೇನಿದು, ಅವನು ನಮಗೇನು ಅನುಗ್ರಹ ಮಾಡಿದ್ದಾನೆ, ನಾವು ಅನುಭವಿಸುವ ಮೊದಲು ಇದು ನೀನು ನೀಡಿರುವಂತಹದ್ದು, ನಿನ್ನ ಅನುಗ್ರಹದಿಂದ ನಾನಿದನ್ನು ಅನುಭವಿಸ್ತಾ ಇದ್ದೇನೆ ಅನ್ನೋ ನಿವೇದನೆ, ಕೃತಜ್ಞತಾ ಸಮರ್ಪಣೆ ಅದನ್ನು ಪಡೆದು ಆ ಬಳಿಕ ನಾವು ಉಂಡ್ರೆ, ನಾವು ಅದನ್ನು ಅನುಭವಿಸಿದರೆ ಅದು ತಪ್ಪ. ಎಷ್ಟು ಅನುಗ್ರಹ ಮಾಡಿದ್ದಾನೆ. ಈ ಒಂದು ಕೃತಜ್ಞತೆಯನ್ನೂ ನಾವು ಸಮರ್ಪಿಸದೇ ಹೋದಲ್ಲಿ ಎಂಥ ಕೃತಜ್ಞರಾಗ್ತಾ ಇದ್ದೇವೆ ನಾವು. ಪಕ್ಕದ ಮನೆಯ ಆತ ನಮ್ಮ ಕಷ್ಟ ಕಾಲದಲ್ಲಿ ನಾವು ಕೇಳಿದ್ದಕ್ಕೊಂದು 100 ರೂಪಾಯಿ ಸಾಲ ಕೊಟ್ಟ. ಮರುದಿನವೇ ಬಡ್ಡಿ ಸಮೇತ ಅದನ್ನು ಮರಳಿಸಿದ್ದೇವೆ. ಆದರೆ ನಿತ್ಯ ನಮ್ಮಿಂದ ಕೃತಜ್ಞತೆಯನ್ನು ಬಯಸ್ತಾನೆ. ಯಾವುದೋ ಒಂದು ದಿವಸ ಏನೋ ಆಕಸ್ಮಿಕವಾಗಿ ಕಾರ್ಯಭಾರದಲ್ಲಿ ಗೊಡವೆಗೆ ಬಾರದೆ ಬೀದಿಯಲ್ಲಿ ಸಿಕ್ಕಾಗ ನಾವು ಹಾಗೆ ದಾಟಿ ಮುಂದೆ ಹೋದೆವು. ಕಷ್ಟದಲ್ಲಿರುವಾಗ ನಾ ಬೇಕಿತ್ತು, ಇವತ್ತು ನೋಡಿ ತಲೆ ಎತ್ತಿಕೊಂಡು ನೋಡಿಯೂ ನೋಡದ ಹಾಗೆ ಆ ಕಡೆ ಹೋಗ್ತಾ ಇದ್ದಾನೆ. ನಾವೇ ಹೀಗೆ ಅಂದು ಬಿಡ್ತೇವೆ. ಕೊಟ್ಟದ್ದು 100 ರೂಪಾಯಿ, ಮರುದಿವಸವೇ ಬಡ್ಡಿ ಸಮೇತ ಮರಳಿಸಿದ್ದೇವೆ. ಆದರೂ ಈ ಮಾತನ್ನು ಕೇಳಬೇಕಾಗತ್ತೆ. ಭಗವಂತ ನಮಗೆ ಏನು ಕೊಟ್ಟಿಲ್ಲ, ಎಲ್ಲವನ್ನು ನೀಡಿದ್ದಾನೆ. ಪ್ರತಿಯಾಗಿ ನಾವು ಅವನಿಗೆ ಏನು ಕೊಟ್ಟಿದ್ದೇವೆ? ಅವನಿಗೇನೂ ಬೇಕಾಗಿಲ್ಲ. ಆದರೆ ನಾವು ಅನುಭವಿಸುವ ಮುಂಚೆ
ಒಂದು ಕೃತಜ್ಞತಾ ಸಮರ್ಪಣೆ. ಸರ್ವಾಂಗ ಸುಂದರವಾದ ಶರೀರವನ್ನು ದೇವರು ನಮ್ಗೆ ಕೊಟ್ಟಿದ್ದಾನೆ. ನಾವು ಕೇಳಿ ಪಡೆದದ್ದಲ್ಲ, ಅರ್ಜಿ ಹಾಕಿ ಪಡೆದದ್ದಲ್ಲ. ಕಾಲ ಪ್ರಭಾವದಿಂದ ಕಣ್ಣು ಕುರುಡಾಯಿತು, ಡಾಕ್ಟರ್ ಹತ್ರ ಓಡ್ತೇವೆ, ರಿಪೇರಿ ಮಾರಿ ಕೊಡ್ತಾರೆ. ಅವರ ಫೀಸನ್ನು ನಾವು ಪೂರ ಕಟ್ಟಿದ್ದೇವೆ. ಸಾಯೋ ತನಕ ಅವರು ನೆನಪಿಸ್ಕೋತೇವೆ. ಕಣ್ಣು ಕುರುಡಾಯಿತು, ಬಂಧು ಬಳಗ, ಈ ಜಗತ್ತು ಯಾವುದು ನೋಡೋದು ಸಾಧ್ಯ ಆಗಿಲ್ಲ. ದೇವರ ಹಾಗೆ ಬಂದು ಅದನ್ನು ರಿಪೇರಿ ಮಾಡಿಕೊಟ್ಟ. ಮತ್ತೆ ಪುನಃ ಈ ಜಗತ್ತನ್ನು ನಾವು ಕಾಣುವುದು ಸಾಧ್ಯ ಆಯಿತು. ಈ ನನ್ನ ಬಂಧು ಬಳಗವನ್ನು ಕಾಣುವುದು ಸಾಧ್ಯ ಆಯಿತು. ಫೀಸ್ ಕೊಟ್ಟು ಕೆಟ್ಟು ಹೋದ ಕಣ್ಣನ್ನು ರಿಪೇರಿ ಮಾಡಿಕೊಟ್ಟದ್ದಕ್ಕೆ ಸಾಯೋ ತನಕ ಕೃತಜ್ಞರಾಗಿರ್ತೇವೆ. ಒಳ್ಳೆಯ ಗುಣ, ಒಳ್ಳೆಯ ಗುಣ. ಡಾಕ್ಟ್ರನ್ನು ನಾವು ಸಾಯೋ ತನಕ ನಾವು ನೆನಪಿಸ್ಕೋತೇವೆ, ದೇವರನ್ನು ಅಲ್ಲ. ದೇವರು ಏನು ಕೊಟ್ಟಿದ್ದಾನೆ? ಏನು ಕೊಟ್ಟಿಲ್ಲ. ಕೆಟ್ಟು ಹೋಗಿದ್ದಂತಹ ಕಣ್ಣನ್ನು ರಿಪೇರಿ ಮಾಡಿ ಸೆಕೆಂಡ್ ಹ್ಯಾಂಡ್ ಕಣ್ಣನ್ನು ನಮ್ಗೆ ಕೊಟ್ಟದ್ದ? ಫ್ರೆಶ್ ಆದಂಥದ್ದು ನಮಗೇನೇ ಒಂದು ಪ್ರತ್ಯೇಕವಾಗಿ ಸೃಷ್ಟಿ ಮಾಡಿ ಕೊಟ್ಟಿದ್ದಾನೆ. ಒಂದು ಕಣ್ಣನ್ನು, ಎರಡೆರಡು ಕಣ್ಣನ್ನು ಕೊಟ್ಟಿದ್ದಾನೆ. ಕಣ್ಣು ಮಾತ್ರವೋ? ಕಿವಿ, ಕೈ, ಕಾಲು, ಮೂಗು, ಸರ್ವಾಂಗ ಸುಂದರವಾದಂತಹ ಈ ಶರೀರ, ಸರ್ವಾಂಗ ಸುಂದರವಾದ ಶರೀರವನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ. ಏನು ಕೊಟ್ಟಿಲ್ಲ. ಅಂತಹ ಭಗವಂತನನ್ನು ನಾವು ದಿನಕ್ಕೆ ನಾವು ಎಷ್ಟು ನೆನೆಸ್ಕೋತೇವೆ? ಶ್ರೀಮದ್ ಆಚಾರ್ಯರು ನಮ್ಮೆಲ್ಲರಿಗೂ ಮೂಲ ಗುರುಗಳು ಅಂತಾರೆ, ಭಗವಂತನನ್ನು ಯಾವತ್ತಿಗೂ ಮರೆಯಬೇಡ. ಕುರು ಭುಂಕ್ಷ್ವಚ ಕರ್ಮ ನಿಜನ್ ನಿಯತಂ ಹರಿಪಾದ ವಿನಮ್ರಧಿಯಾ ಸತತಂ. ಕುರು ಭುಂಕ್ಷ್ವಚ ಕರ್ಮ ನಿಜನ್ ನಿಯತಂ ಹರಿಪಾದ ವಿನಮ್ರಧಿಯಾ ಸತತಂ. ಭಗವಂತನನ್ನು ಸದಾ ನೆನೆ. ಸದಾ ಅಂತಂದರೆ ದಿನನಿತ್ಯ ದಿನನಿತ್ಯ ನೆನೆತೇವೆ. ಅರ್ಧ ಗಂಟೆ ದೇವರ ಪೂಜೆ ಮಾಡ್ತೇವೆ, 1 ಗಂಟೆ ದೇವರ ಪೂಜೆ ಮಾಡ್ತೇವೆ. ಆ 1 ಗಂಟೆ ಮುಗೀತು ಅಂತಂದರೆ ದೇವರಿಗೂ ನಮಗೂ ಕಾಂಟ್ರಾಕ್ಟ್ ಮುಗಿದು ಹೋಯಿತು. ಇನ್ನು ನಾಳೆ 1 ಗಂಟೆ ದೇವರ ಪೂಜೆ ಮಾಡಿದ್ದೇವೆ. ಪೂಜೆ ಮುಗಿಸಿ ದೇವರ ಮನೆ ಬಾಗಿಲು ಮುಚ್ಚಿತು ಅಂತಂದರೆ ಇನ್ನು ನಾಳೆ ಅಲ್ಲ. ಹರಿಪಾದ ವಿನಮ್ರಧಿಯಾ ಸತತಂ. ದೇವರ ರಕ್ಷಣೆ, ದೇವರ ಅನುಗ್ರಹ ನಮ್ಮ ಬದುಕಿನಲ್ಲಿ ದಿನಕ್ಕೆಷ್ಟು ಹೊತ್ತಿದ್ದದ್ದು? ಅರ್ಧ ಗಂಟೆ, 1 ಗಂಟೆ. ಉಳಿದ ಹೊತ್ತನ್ನು ನಾವೇ ಮ್ಯಾನೇಜ್ ಮಾಡಿಕೊಂಡಿದ್ದೇವೆ ಉಂಟು? 24/7 ಹೇಳುವಂತೆ ದೇವರ ಅನುಗ್ರಹ ನಮಗೆ ನಮ್ಮ ಬದುಕಿನಲ್ಲಿ ಬೇಕು. ದೇವರ ಆರಾಧನೆ ಮಾತ್ರ ಅರ್ಧ ಗಂಟೆ ಮಾಡಿದ್ದೇನೆ, 1 ಗಂಟೆ ಮಾಡಿದ್ದೇನೆ. ಆಚಾರ್ಯ ಅಂತಾರೆ ಸಾಲದು, 24 ಗಂಟೆ ಬೇಕು ತಂದಮೇಲೆ ಭಗವದ್ ಆರಾಧನೆಯನ್ನು ಹಾಗೆ ಮಾಡು. ನಮ್ಮ ಸಮಸ್ಯೆ ದೇವರ ಆರಾಧನೆಯನ್ನೇ ನಾನು ಮಾಡ್ತಾ ಕೂತೆ ಅಂತಂದರೆ, ದೇವ್ರ ಪೂಜೆನೇ ಮಾಡ್ತಾ ಕೂತೆ ಅಂತಂದರೆ ನನ್ನ ಬದುಕು ಸಾಗಬೇಕು ಹೇಗೆ?
ಗುರುಗಳಂತಾರೆ, ಇನ್ನು ಬದುಕು ಬೇರೆ, ಭಗವದಾರಾಧನೆ ಬೇರೆ ಆಗುವುದು ಬೇಡ. ಬದುಕು ಬೇರೆ, ಭಗವದಾರಾಧನೆ ಬೇರೆ ಆಗುವುದು ಬೇಡ. ಬದುಕೆಲ್ಲವನ್ನೂ ಭಗವಂತನ ಆರಾಧನೆ ಮಾಡಿಬಿಡು. ಬದುಕೆಲ್ಲವನ್ನೂ ಭಗವಂತನ ಆರಾಧನೆ ಮಾಡು. ಕುರು, ನಿನ್ನ ಪಾಲಿನ ಕರ್ತವ್ಯ ಏನಿದೆ ಅದನ್ನು ಮಾಡ್ತಾ ಬಾ. ಕೊನೆಗೆ ಬದುಕಿಗೋಸ್ಕರ ಆಯ್ದುಕೊಂಡಂತಹ ವೃತ್ತಿಯೇ ಇರಬಹುದು. ಅದನ್ನು ಮಾಡುವಾಗ ಹರಿಪಾದ ವಿನಮ್ರತೆಯ ಸತತ, ಜೊತೆಗೆ ಒಂದು ಹರಿಸ್ಮರಣೆ ಇರಲಿ. ಜೊತೆಗೆ ಹರಿಸ್ಮರಣೆ ಇರಲಿ. ಭುಂಕ್ಷ್ವ, ಬದುಕಿನಲ್ಲಿ ಧರ್ಮ ವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ. ಏನು ಸುಖಭೋಗಗಳು ಅನುಭವಿಸು. ನಿಯತಂ ಭುಂಕ್ಷ್ವ, ಇತಿಮಿತಿ ಇರಲಿ. ಹಾಗದನ್ನು ಅನುಭವಿಸುವಾಗಲೂ ಕೂಡ ಜೊತೆಗೆ ಹರಿಪಾದ ವಿನಮ್ರತೆಯ ಸತತ, ಭಗವತ್ ಸ್ಮರಣೆ ಇರಲಿ. ಕರ್ತವ್ಯವನ್ನು ಮಾಡುವಾಗ ನೀನು ಭಗವಂತನ ಸ್ಮರಣೆ ಮಾಡಿಕೊಂಡು ಮಾಡಿದ್ದೆಲ್ಲ ದೇವರ ಪೂಜೆ. ಪ್ರತಿಫಲವನ್ನು ಉಣ್ಣುವಾಗ ದೇವರನ್ನು ಸ್ಮರಿಸಿಕೊಂಡು ಉಂಡದ್ದೆಲ್ಲ ಭಗವತ್ ಪ್ರಸಾದ. ಭಗವಂತನ ಸ್ಮರಿಸಿಕೊಂಡು ನಾವೇನು ಸತ್ಕಾರ್ಯಗಳನ್ನು ಮಾಡಿದ್ದೇವೆ, ಸಾತ್ವಿಕವಾದ ಬದುಕನ್ನು ಬದುಕಿದ್ದೇವೆ, ಅದೆಲ್ಲವೂ ಭಗವದ್ ಆರಾಧನೆ. ಇತಿ ಮಿತಿಯೊಳಗೆ ಏನು ಪ್ರತಿಫಲವನ್ನು ಉಂಡಿದ್ದೇವೆ, ಹರಿಪಾದ ವಿನಮ್ರಧಿಯ ಸತತಂ ಉಂಡದ್ದು ಭಗವತ್ ಪ್ರಸಾದ. ಹೀಗೆ ಬದುಕು ಭಗವದ್ ಆರಾಧನೆಯಾಗಿರಲಿ. ರಾಮಚಂದ್ರ ಇದನ್ನು ಮಾಡಿ ತೋರಿಸಿದನು. ಅವನಿಗಾವ ವಿಧಿ ನಿಷೇಧಗಳೂ ಇಲ್ಲ. ಆದರೆ ಅಂತಾರೆ, ಪ್ರಾಕ್ಮಿ ಮುಹೂರ್ತೆ ಚೋತ್ಥಾಯ ಕೌಸಲ್ಯ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾಕ್ನಿಕಂ. ಕರ್ತವ್ಯಂ ದೈವಮಾಕ್ನಿಕಂ. ರಾಮಾಯಣದಲ್ಲಿ ಮುಂದೆ ಉದ್ದಕ್ಕೂ ಪ್ರಾಯ ಪ್ರತಿನಿತ್ಯ ಎಂಬಂತೆ ರಾಮ ಮಾಡಿರುವಂತಹ ವಿಶ್ವಾಮಿತ್ರರ ಜೊತೆಗೆ ಹೋಗಿ ಬರುವ ಹೊತ್ತಿಗೆ ಪ್ರತಿನಿತ್ಯ ಮಾಡಿರುವಂತಹ ಆಹ್ನಿಕ ದೇವರ ಪೂಜೆಯನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ರಾಮ ಮಾಡಿದ್ದಾನೆ, ನೀವು ಮಾಡಿ. ದೇವರಣದ ಪರಿಹಾರಕ್ಕೋಸ್ಕರ ದೇವಯಜ್ಞ. ಶ್ರೀರಾಮಚಂದ್ರ ಅವನಿಗೆ ಯಾವ ವಿಧಿ ನಿಷೇಧಗಳೂ ಇಲ್ಲ. ಮಾಡಿದ್ದಾನೆ. ಯಾಕೆ? ನಮಗೋಸ್ಕರ. ನೀವು ಹೀಗೆ ಮಾಡಿ ತೋರಿಸೋಕ್ಕೋಸ್ಕರ. ಶ್ರೀರಾಮಚಂದ್ರ ತೋರಿದ ಆದರ್ಶವನ್ನು ಬದುಕಿನಲ್ಲಿ ನಾವೆಲ್ಲ ಅನುಷ್ಠಾನ ಮಾಡೋಣ. ರಾಮಚಂದ್ರ ಅನುಗ್ರಹ ಶ್ರೀರಕ್ಷೆ ಎಲ್ಲರ ಮೇಲೆ ಇರುತ್ತಾರೆ ಇರಲಿ ಅಂತ ಪ್ರಾರ್ಥಿಸ್ತಾ ಇವತ್ತಿನ ಪ್ರವಚನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣ ಅರ್ಪಣೆ.